ನಮಸ್ಕಾರ ವಿದ್ಯಾರ್ಥಿ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ PR ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2021ನ ವೇರಿಯಸ್ ಅಪ್ಡೇಟ್ಗಳಿವೆ. ಸೊ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳಾಗ್ತಿದ್ದಾವೆ. ಸೊ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಲಿಸ್ಟ್ ಮಾಡಿಬಿಟ್ಟು ಸೊ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ, ಅದೇ ರೀತಿ ನಿಮಗೆ ಸಹಾಯ ಆಗುತ್ತೆ. ಸೊ ಅದಕ್ಕಾಗಿ ಈವಾಗಲೇ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಅದೇ ರೀತಿ ನೀವೇನಾದರೂ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡಿಬಿಟ್ಟು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನೀವು ಈ ರೀತಿ ಮಾಡೋದ್ರಿಂದ ನಾವು ಮಾಡೋ ಪ್ರತಿ ವಿಡಿಯೋದ ಅಪ್ಡೇಟ್ ಡೈರೆಕ್ಟಾಗಿ ನಿಮಗೆ ಸಿಗ್ತಾ ಇರುತ್ತೆ. ಸೊ ಅದೇ ರೀತಿ ನೀವೇನಾದರೂ ಇನ್ನೂ ನಮ್ಮನ್ನು ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಇವಾಗಲೇ ಫಾಲೋ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ವಿದ್ಯಾರ್ಥಿಗಳೇ, ಇದು ಭಾಳಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಹಾಗೂ ಯೂಸ್ಫುಲ್ ವಿಡಿಯೋ ಆಗಿದೆ. ಸೊ ಹಾಗಾಗಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ತಪ್ಪದೇ ಮರಿಬೇಡಿ. ಸೊ ವಿದ್ಯಾರ್ಥಿಗಳೇ, ಮೊದಲ ಅಪ್ಡೇಟ್ ಏನಂತ ಹೇಳಿದರೆ, ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸರ್ ಈ ಒಂದು ಕಾಲಮಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೊದಲಿಗೆ ಎಸ್ ಅಂತ ತೋರಿಸಿ, ಈಗ ಒಂದೆರಡು ದಿನಗಳ ಹಿಂದೆ ಇದು ಒಂದು ಕಾಲಮ್ ಏನಿದೆ ಅಲ್ಲಿ ನೋ ಅಂತೇಳಿ ಕನ್ವರ್ಟ್ ಆಗಿದೆ. ಸೊ ಇಲ್ಲಿ ಯಾವುದೇ ರೀತಿ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಆಲ್ರೆಡಿ ವೆರಿಫೈ ಆಗಿದೆ. ಸೊ ಬಟ್ ಇಲ್ಲಿ ಯಾಕೆ ನೋ ಅಂತ ತೋರಿಸ್ತಾ ಇದೆ ಅಂತ ಹೇಳಿದರೆ, ಅದು ಒಂದು ಅಪ್ಡೇಟಲ್ಲಿ ಎರರ್ ಆಗಿರುವಂಥದ್ದು. ಸೊ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮ್ಮ ಒಂದು ಕಾಲೇಜ್ನ ಅಕಾಡೆಮಿಕ್ ಸೆಕ್ಷನಲ್ಲಿ ಕೇಳ್ಬೋದು. ಅದೇ ರೀತಿ ನೀವು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಏನಿದೆ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಒಂದು ಡಿಪಾರ್ಟ್ಮೆಂಟ್, ಫಾರ್ ಎಕ್ಸಾಂಪಲ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದ್ದರೆ ಈ ಒಂದು ಡಿಪಾರ್ಟ್ಮೆಂಟ್ ನಿಮ್ಮ ಒಂದು ತಾಲೂಕು ಆಫೀಸಲ್ಲಿ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದಷ್ಟು ಮಾಹಿತಿಗಳನ್ನ ನೀವು ಕಲೆ ಹಾಕ್ಬೋದು. ಆದರೆ ನೀವು ಯಾವುದೇ ರೀತಿ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಇದು ಖಂಡಿತವಾಗಿಯೂ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಎಸ್ ಅಂತೇಳಿ ಕನ್ವರ್ಟ್ ಆಗುತ್ತೆ. ಸೊ ಯಾವುದೇ ರೀತಿ ಭಯ ಪಡುವ ಅವಶ್ಯಕತೆ ಇಲ್ಲ. ಓಕೆ, ಸೊ ಇದು ಫಸ್ಟ್ ಅಪ್ಡೇಟ್. ಸೊ ಸೆಕೆಂಡ್ ಅಪ್ಡೇಟ್ ನೋಡೋದಾದರೆ, ಭಾಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಫಸ್ಟ್ 3 ಕಾಲಮ್ಸ್ ಎಸ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ 2 ಕಾಲಮ್ಸ್ ಏನಿದೆ, ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ಡ್ ಆ್ಯಂಡ್ ಫೀ ರೀಇಂಬರ್ಸ್ಮೆಂಟ್ ಸ್ಯಾಂಕ್ಷನ್ಡ್, ಈ 2 ಕಾಲಮ್ಗಳು ನೋ ಅಂತ ತೋರಿಸ್ತಾ ಇದೆ. ಸೊ ಯಾಕೆ ಈ ಒಂದು 2 ಕಾಲಮ್ಗಳು ನೋ ಅಂತ ತೋರಿಸ್ತಾ ಇದ್ದಾವೆ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗಿ ಆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂತ ಹೇಳಿದರೆ, SSP ಸ್ಕಾಲರ್ಶಿಪ್ ಇನ್ನೂ ಪ್ರೋಗ್ರೆಸ್ಸಲ್ಲಿದೆ. ಸೊ ಇನ್ನೂ ಆ ಒಂದು ಪ್ರೊಸೆಸ್ ನಡೀತಾ ಇದೆ. ಸೊ ಹಾಗಾಗಿ ಮೇಂಟೆನೆನ್ಸ್ ಅಮೌಂಟ್ ಆ್ಯಂಡ್ ಫೀ ರೀಇಂಬರ್ಸ್ಮೆಂಟ್ ಅಮೌಂಟ್ ಏನಿದೆ ಅದು ಸ್ಯಾಂಕ್ಷನ್ ಆಗಲಿಕ್ಕೆ ಇನ್ನೂ ಕೇವಲ 15ರಿಂದ 20 ದಿನ ತಗೊಳ್ತದೆ ಅಂತೇಳಿ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ. ಸೊ ಆದರೂ ಸಹ ಭಾಳಷ್ಟು ವಿದ್ಯಾರ್ಥಿಗಳು ಇದರ ಒಂದು ಡೌಟನ್ನು ಕೇಳಿದರು. ಸೊ ಹಾಗಾಗಿ ಈ ಡೌಟ್ ಕ್ಲಾರಿಫೈ ಮಾಡೋಕ್ಕೋಸ್ಕರ ಈ ಒಂದು ಅಪ್ಡೇಟನ್ನು ಈ ವಿಡಿಯೋದಲ್ಲಿ ತೊಗೊಂಡಿದ್ದೀನಿ. ಸೊ ಮೇಂಟೆನೆನ್ಸ್ ಅಮೌಂಟ್ ಆ್ಯಂಡ್ ಫೀ ರೀಇಂಬರ್ಸ್ಮೆಂಟ್ ಅಮೌಂಟ್ ಏನಿದೆ ಅದು ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅಥವಾ ನೋ ಅಂತ ತೋರಿಸ್ತಿದೆ. ನೀವು ಯಾವುದೇ ರೀತಿ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಅದು ಇನ್ನು ಕೇವಲ 15ರಿಂದ 20 ದಿನ ಅಥವಾ ಮ್ಯಾಕ್ಸಿಮಮ್ 1 ಮಂತ್. ಸೊ ಅಷ್ಟರೊಳಗೆ ಅಪ್ಡೇಟ್ ಆಗಿ ನಿಮ್ಮ ಒಂದು ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಪ್ಲೀಸ್ ವೆಯ್ಟ್ ಮಾಡೋದು. ಸೊ ಪ್ಲೀಸ್ ವೆಯ್ಟ್ ಮಾಡಿ ಅಷ್ಟೇ. ಸೊ ಇದು ಈ ಅಪ್ಡೇಟ್. ಸೊ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದರೆ, ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ನಾ ಹೇಳ್ದಂಗೆ ಆಧಾರ್ ಸೀಡಿಂಗ್ ಸ್ಟೇಟಸ್ ನಾ ಹೇಳಿದ ಮೇಲೆ ಕೆಲವೊಂದು ವಿದ್ಯಾರ್ಥಿಗಳು ಮೇಲ್ ಮಾಡುವ ಮೂಲಕ ಅಥವಾ ಕಾಂಟ್ಯಾಕ್ಟ್ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವ ಮೂಲಕ ಅಥವಾ ಕೆಲವೊಂದು ವಿದ್ಯಾರ್ಥಿಗಳು ತಾನಾಗೆ ಆಧಾರ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಕನ್ವರ್ಟ್ ಆಗಿದೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಆಧಾರ್ ಸೀಡಿಂಗ್ ಸ್ಟೇಟಸ್ ಇನ್ನೂ ಕನ್ವರ್ಟ್ ಆಗಿಲ್ಲ. ಸೊ ಆ ಒಂದು ವಿದ್ಯಾರ್ಥಿಗಳು ತಕ್ಷಣವೇ ಆಧಾರ್ ವೆಬ್ಸೈಟ್ನ ಓಪನ್ ಮಾಡಿಬಿಟ್ಟು ಸೊ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ನೀಡುವ ಮೂಲಕ ಆ ಒಂದು ಬ್ಯಾಂಕ್ ಸ್ಟೇಟಸ್ ಆ್ಯಕ್ಟಿವ್ ಇದೆಯಾ ಅಥವಾ ಲಿಂಕ್ ಆಗಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಸೊ ಅಲ್ಲಿ ಏನಾದರೂ ಆ್ಯಕ್ಟಿವ್ ಇಲ್ಲ ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂತ ಹೇಳ್ಬಿಟ್ರೆ ಇವಾಗಲೇ ಬ್ಯಾಂಕಿಗೆ ಹೋಗ್ಬಿಟ್ಟು ಲಿಂಕ್ ಮಾಡಿಸ್ಬೋದು. ಸೊ ಇನ್ನು 15ರಿಂದ 20 ದಿನಗಳ ಟೈಮ್ ಇರೋದ್ರಿಂದ ನೀವು ಇವಾಗಲೇ ಹೋಗಿ ಲಿಂಕ್ ಮಾಡಿಸ್ಬೋದು. ಲಿಂಕ್ ಆಗಿಲ್ಲ ಅಂತ ಹೇಳಿದರೆ ಅಲ್ಲಿ ಏನಾದರೂ ಲಿಂಕ್ ಆಗಿದ್ದು ಇಲ್ಲಿ ನೋ ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವು ಏನು ಮಾಡುವ ಅವಶ್ಯಕತೆ ಇಲ್ಲ, ಜಸ್ಟ್ ವೆಯ್ಟ್ ಮಾಡಿ ಅಥವಾ ನಿಮ್ಮ ತಾಲೂಕು ಆಫೀಸಲ್ಲಿ ಹೋಗಿ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಎಂಕ್ವೈರ್ ಮಾಡ್ಬೋದು. ಸೊ ನೀವು ವೆಯ್ಟ್ ಮಾಡಿದರೆ ಆ ಒಂದು ಆಧಾರ್ ಸೀಡಿಂಗ್ ಸ್ಟೇಟಸ್ ಸಹ ಅಪ್ಡೇಟ್ ಆಗುತ್ತೆ. ಯಾವ ವಿದ್ಯಾರ್ಥಿಗಳದ್ದು ಅಪ್ಡೇಟ್ ಆಗಿಲ್ಲ ಅವರು ಮಾತ್ರ. ಓಕೆ, ಸೊ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದರೆ, ಡೇ ಸ್ಕಾಲರ್ ಆ್ಯಂಡ್ ಹಾಸ್ಟ್ಲರ್ ಅಂತ ಏನು ಒಂದು ಕಾಲಮ್ ಇದೆಯಲ್ಲ ಅಲ್ಲಿ ಜಸ್ಟ್ ಒಂದು ಲೈನ್ ಡಾಟ್ ಥರ ತೋರಿಸ್ತಿದ್ದಾರೆ. ಯಾವುದೇ ರೀತಿ ಅಪ್ಡೇಟ್ ಆಗಿಲ್ಲ. ಅಲ್ಲಿ ಯಾಕೆ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದರೆ, ಭಾಳಷ್ಟು ವಿದ್ಯಾರ್ಥಿಗಳದ್ದು ಕನ್ಫ್ಯೂಷನಲ್ಲಿದೆ. ಕೆಲವೊಂದು ವಿದ್ಯಾರ್ಥಿಗಳು ಹಾಸ್ಟ್ಲರ್ ಇದ್ದು ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಅವರ ಒಂದು ಹಾಸ್ಟ್ಲ್ ಸರ್ಟಿಫಿಕೇಟ್ ಅಥವಾ ಫೀ ಏನು ಕಟ್ಟಿರ್ತಾರಲ್ಲ ಅದರದ್ದು ಒಂದು ಡೀಟೇಲ್ಸನ್ನು ಸಬ್ಮಿಟ್ ಮಾಡಿಲ್ಲ. ಸೊ ಹಾಗಾಗಿ ತಾಲೂಕು ಆಫೀಸಲ್ಲಿ ವೆರಿಫಿಕೇಷನ್ ಆಗಬೇಕಾದ್ರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಆ ಒಂದು ಡೇ ಸ್ಕಾಲರ್ ಆ್ಯಂಡ್ ಹಾಸ್ಟ್ಲರ್ ಅಪ್ಡೇಟ್ ಆಗಿಲ್ಲ. ಸೊ ಸ್ವಲ್ಪ ದಿನಗಳು ಅಂದರೆ ಫಾರ್ ಎಕ್ಸಾಂಪಲ್ 7 to 10 ಡೇಸ್. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ 15 to 20 ಡೇಸ್ ಅಂತ ಹೇಳಿದ್ದಾರೆ. ಬಟ್ ಅಷ್ಟೊಂದು ದಿನ ತಗೊಳ್ಳೋದಿಲ್ಲ. ಇನ್ನು ಕೇವಲ 1 ವೀಕ್ ಆರ್ 2 ವೀಕಲ್ಲಿ ಆ ಒಂದು ಅಪ್ಡೇಟ್ ಕೂಡ ನಡೀತದೆ. ಸೊ ಡೇ ಸ್ಕಾಲರ್ ಆ್ಯಂಡ್ ಹಾಸ್ಟ್ಲರ್ ಅದು ಸಹ ನಿಮ್ಮದು ಒಂದು ಡೇ ಸ್ಕಾಲರ್ ಇದ್ದರೆ ಅಥವಾ ಡೇ ಸ್ಕಾಲರ್ ಅಂದರೆ ನೀವು ಮನೆಯಿಂದ ನಿಮ್ಮ ಕಾಲೇಜ್ಗೆ ಟ್ರಾವೆಲ್ ಮಾಡ್ತಿದ್ದೀರಾ ಡೈಲಿ ಅಂತ ಹೇಳಿದರೆ ಡೇ ಸ್ಕಾಲರ್. ಹಾಸ್ಟ್ಲರ್ ಅಂತ ಹೇಳಿದರೆ ನೀವೊಂದು ಫೀ ಕೊಟ್ಬಿಟ್ಟು ಕಾಲೇಜ್ ಹಾಸ್ಟೆಲ್ ಆಗಿರ್ಬೋದು ಅಥವಾ ಪ್ರೈವೇಟ್ ಪೇಡ್ ಹಾಸ್ಟೆಲ್ ಆಗಿರ್ಬೋದು. ಸೊ ಈ ರೀತಿ ಹಾಸ್ಟೆಲಲ್ಲಿದ್ದರೆ ಅಲ್ಲಿ ಹಾಸ್ಟ್ಲರ್ ಅಂತೇಳಿ ಮೆನ್ಷನ್ ಆಗುತ್ತೆ ನೀವು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದರೆ. ಸೊ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದರೆ ಯಾವ ರೀತಿ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಈ ಒಂದು ಅಪ್ಡೇಟ್ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಮೆನ್ಷನ್ ಆಗುತ್ತೆ. ಸೊ ಇದು ಈ ಒಂದು ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಏನಿದೆ ಅಲ್ಲಿ ಎಸ್ ಅಂತ ತೋರಿಸ್ತಾ ಇದೆ. ಬಟ್ ಫೀ ರೀಇಂಬರ್ಸ್ಮೆಂಟ್ ಏನಿದೆ ಅಲ್ಲಿ ಸ್ಯಾಂಕ್ಷನ್ ಆಗಿಲ್ಲ. ಸೊ ಇದು
ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರುವಂಥದ್ದು, ಸೊ ಇದು ಇನ್ನೂ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ ಯಾವುದೇ ರೀತಿ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ಬಟ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗಳಿಗೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಕೂಡ ಆಗಿದೆ. ಸೊ ಆ ಒಂದು ವಿದ್ಯಾರ್ಥಿಗಳು ಏನು ಮಾಡಬೇಕಂತ ಹೇಳಿದರೆ, ಸೊ ಇಲ್ಲಿ ಯಾಕೆ ಫೀ ರೀಇಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗಿಲ್ಲ, ಓನ್ಲಿ ಮೇಂಟೆನೆನ್ಸ್ ಅಮೌಂಟ್ ಯಾಕೆ ಸ್ಯಾಂಕ್ಷನ್ ಆಗಿದೆ, ಅದೇ ರೀತಿ ಅದು ಯಾಕೆ ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಕೇಳ್ತಾ ಇದ್ರು. ಸೊ ವಿದ್ಯಾರ್ಥಿಗಳೇ ಏನಂತ ಹೇಳಿದರೆ, ಇಲ್ಲಿ ಪ್ರೊಸೆಸ್ ನಡೀತಾ ಇದೆ. ಸೊ ಹಾಗಾಗಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳದ್ದು ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಬಂದಿದೆ, ಕೆಲವೊಂದು ವಿದ್ಯಾರ್ಥಿಗಳದ್ದು ಇನ್ನೂ ಅಂಡರ್ ಪ್ರೊಸೆಸ್ಸಲ್ಲಿದೆ. ಸೊ ಪ್ರೊಸೆಸ್ ಕಂಪ್ಲೀಟ್ ಆದ ಕೂಡಲೇ ನಿಮ್ಮ ಒಂದು ಸ್ಕಾಲರ್ಶಿಪ್ನ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಇದು ಫಸ್ಟ್ ಇಯರ್ SSP ಸ್ಕಾಲರ್ಶಿಪ್ಪಲ್ಲಿ ನಡೀತಾ ಇರುವಂಥದ್ದು. ಸೊ ಈ ಹಿಂದೆ ಈ ಪಾಸಲ್ಲಿ ಇರುವಂಥ ಸ್ಕಾಲರ್ಶಿಪ್ ಯಾವ ಥರ ಇತ್ತು ಅಂದರೆ, ಡೈರೆಕ್ಟಾಗಿ ನಿಮ್ಮ ಒಂದು ಅಮೌಂಟನ್ನು ನಿಮ್ಮ ಒಂದು ಕಾಲೇಜ್ ಬ್ಯಾಂಕಿಗೆ ಕಳಿಸ್ಬಿಡ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಿರಲಿಲ್ಲ, ಅದೇ ರೀತಿ ಡಿಲೇ ಆಗ್ತಿರಲಿಲ್ಲ. ಬಟ್ SSP ಸ್ಕಾಲರ್ಶಿಪ್ಪಲ್ಲಿ ಅಮೌಂಟನ್ನು ಡೈರೆಕ್ಟಾಗಿ ಆಧಾರ್ ಕಾರ್ಡ್ ಥ್ರೂ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ತಲುಪಿಸುವ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಸೊ ಹಾಗಾಗಿ ನೀವು ಇಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ಯಾಕಂತ ಹೇಳಿದರೆ ಎಲ್ಲ ಒಂದು ಅಪ್ಡೇಟ್ಗಳು ನಡೆದಾದ ನಂತರವೇ ಒಂದು ಸಾಫ್ಟ್ವೇರಿಂದ ನಿಮ್ಮ ಒಂದು ಅಮೌಂಟ್ ಟ್ರಾನ್ಸ್ಫರ್ ಆಗೋಕ್ಕೆ ಸಾಧ್ಯ. ಸೊ ಹಾಗಾಗಿ ನೀವು ಇಲ್ಲಿ ಅಪ್ಡೇಟ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಫೀ ರೀಇಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳಿದರೆ ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮ ಒಂದು ಫೀ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಲ್ಲ ಅದೆಲ್ಲ ವೆರಿಫೈ ಆದ ಕೂಡಲೇ ಅಲ್ಲಿ ಸ್ಯಾಂಕ್ಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋ ಅಂತಿದ್ರೆ ನಮ್ಗೆ ಅಮೌಂಟ್ ಬರಲ್ವಾ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ಇಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಮಾಡಬೇಕಾಗಿದ್ದು ಏನಂತ ಹೇಳಿದರೆ, ನೋ ಅಂತ ಇದ್ದರೆ ಬರಲ್ಲ ಅಂತಲ್ಲ, ರಿಜೆಕ್ಟೆಡ್ ಅಂತ ಬಂದರೆ ಮಾತ್ರ ಅಲ್ಲಿ ನಿಮಗೆ ಅಮೌಂಟ್ ಬರೋದಿಲ್ಲ, ಅಥವಾ ಆ ಒಂದು ಅಪ್ಡೇಟ್ ಆಗಿಲ್ಲ, ನಿಮಗೆ ಅದು ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಸೊ ನೋ ಅಂತ ಇದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಇನ್ನೂ ವೆರಿಫೈ ಆಗಿಲ್ಲ ಅಂತ ಅರ್ಥ ಅಷ್ಟೇ. ಸೊ ನೀವು ಇಲ್ಲಿ ರಿಜೆಕ್ಟೆಡ್ ಇದ್ದರೆ ಮಾತ್ರ ತಲೆ ಕೆಡಿಸ್ಕೋಬೇಕು. ಸೊ ನೋ ಅಂತ ಇದ್ದರೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ವೆಯ್ಟ್ ಮಾಡಿ. ಸೊ ಈ ಒಂದು ಅಪ್ಡೇಟ್ ಕೂಡ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಪ್ರಾಬ್ಲಮ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ಯಾವುದಾದ್ರೂ ಇನ್ನೂ ಪ್ರಾಬ್ಲಮ್ಸ್ ಇದ್ದರೆ ತಿಳಿಸ್ಬೋದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂತ ಹೇಳಿದರೆ, ಮ್ಯಾನೇಜ್ಮೆಂಟ್ ಕೋಟಾದವರಿಗೆ ಸ್ಕಾಲರ್ಶಿಪ್ ಬರುತ್ತಾ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೂ ಸಹ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಅವರಿಗೂ ಸಹ ಬರುತ್ತೆ. ಬಟ್ ಆ ಒಂದು ವಿದ್ಯಾರ್ಥಿಗಳು ಕಟ್ಟಿರುವಂಥ ಫೀ ಎಷ್ಟು, ಫಾರ್ ಎಕ್ಸಾಂಪಲ್ ಕೆಲವೊಂದು ವಿದ್ಯಾರ್ಥಿಗಳು ಫಾರ್ಮ್ ಸೈನ್ಸನ್ನು ಎಕ್ಸಾಂಪಲ್ ಆಗಿ ತಗೊಳ್ಳೋದಾದರೆ, BSc ಅಗ್ರಿಕಲ್ಚರ್ ಅವರು ಒಂದು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ವರ್ಷಕ್ಕೆ 4.5 ಲಕ್ಷ ಅಂತ ಅಮೌಂಟ್ ಕಟ್ತಾರೆ. ಸೊ ಬಟ್ ಆ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ 4 ಲಕ್ಷ ಅಥವಾ 5 ಲಕ್ಷ ಈ ರೀತಿ ಅಮೌಂಟ್ ಬರೋದಿಲ್ಲ. ಈ ನಾರ್ಮಲ್ ಆಗಿ ಈ CET ಥ್ರೂ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಬರುವಂಥ ಅಮೌಂಟ್ ಅವ್ರಿಗೂ ಸಹ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು BSc ಅಗ್ರಿಕಲ್ಚರ್ ಸ್ಟೂಡೆಂಟ್ನ ಕನ್ಸಿಡರ್ ಮಾಡ್ಕೊಳ್ಳಿ, ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಜನರಲ್ ಆಗಿ ಅಥವಾ CET ಥ್ರೂ ಬಂದಿರುವಂಥ ಒಂದು ವಿದ್ಯಾರ್ಥಿಗೆ 30,000 to 50,000 ಅಮೌಂಟ್ ಬಂತ ಅಂದ್ಕೊಳ್ಳಿ ಪ್ರೆಸೆಂಟ್ಲಿ SSPಯಲ್ಲಿ. ಸೊ ಮ್ಯಾನೇಜ್ಮೆಂಟ್ ಕೋಟಾ ವಿದ್ಯಾರ್ಥಿಗಳಿಗೂ ಸಹ ಅದೇ ರೀತಿ 30,000 to 50,000 ಅಮೌಂಟ್ ಬರುತ್ತೆ ಹೊರತು ಅವ್ರು ಕಟ್ಟಿರುವಂಥ 4 ಲಕ್ಷ ಅಥವಾ 5 ಲಕ್ಷ ಫೀ ಇರುತ್ತಲ್ಲ, ಸೊ ಅಷ್ಟೊಂದು ಅಮೌಂಟ್ ಬರೋದಿಲ್ಲ. ಸೊ ಇದು SSPಯಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ನೀವು ತಿಳ್ಕೊಬೇಕಾಗಿರುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಕೋಟಾದಿಂದ ಬಂದವರಿಗೆ ಎಷ್ಟು ಅಮೌಂಟ್ ಬರುತ್ತೆ, ಸೊ ನಾವು 6 ಲಕ್ಷ ಕಟ್ಟಿದ್ದೀವಿ 6 ಲಕ್ಷ ಬರುತ್ತಾ ಅಂತ ಕೇಳ್ತಾ ಇದ್ರು. ಸೊ ಅಷ್ಟೊಂದು ಅಮೌಂಟ್ SSP ಸ್ಕಾಲರ್ಶಿಪ್ಪಲ್ಲಿ ಬರಲ್ಲ. ಸೊ ಓನ್ಲಿ ಫೀ ರೀಇಂಬರ್ಸ್ಮೆಂಟ್ ಕಾಲೇಜಿಗೆ ಅಥವಾ ಗೌರ್ಮೆಂಟ್ ಫೀ ಏನು ಕಟ್ಟಿರ್ತೀರಲ್ಲ, ಸೊ ಅದರ ಒಂದು ರೀಇಂಬರ್ಸ್ಮೆಂಟ್ ಆಗುತ್ತೆ. ಅದೇ ರೀತಿ ನೀವು ಪೇಡ್ ಹಾಸ್ಟ್ಲರ್ ಆಗಿದ್ದರೆ ನಿಮಗೆ ತಿಂಗಳಿಗೆ 1,500ರಂತೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ 15,000 ರೂಪೀಸ್ ಮ್ಯಾಕ್ಸ್, ಅಂದರೆ 15,000 ರೂಪೀಸ್ವರೆಗೂ ಬರ್ಬೋದು. ಸೊ ಅದು 15,000 ಬರುತ್ತೆ, 12,000 ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಮ್ಯಾಕ್ಸಿಮಮ್ 15,000 ಬರ್ಬೋದು ಅಥವಾ ಅದಕ್ಕೂ ಕಮ್ಮಿ ಬರ್ಬೋದು. ಸೊ ಟೋಟಲ್ ಆಗಿ ನಿಮಗೆ ಜನರಲ್ ಸ್ಟೂಡೆಂಟ್ಸ್ಗೆ ಅಥವಾ CET ಥ್ರೂ ಏನು ಅಪ್ಲೈ ಮಾಡಿರ್ತಾರಲ್ಲ ಆ ವಿದ್ಯಾರ್ಥಿಗಳು ಎಷ್ಟು ಬರುತ್ತೋ ಅಷ್ಟೇ ಒಂದು ಅಮೌಂಟ್ ಮ್ಯಾನೇಜ್ಮೆಂಟ್ ಕೋಟಾದವ್ರಿಗೂ ಬರುತ್ತೆ. ಸೊ ಇದಷ್ಟು ಅಪ್ಡೇಟ್ಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಡೌಟ್ಸ್ಗಳನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸಿದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಿಮ್ಮ ಒಂದು ಸಪೋರ್ಟನ್ನು ಸಬ್ಸ್ಕ್ರೈಬ್ ರೂಪದಲ್ಲಿ ತೋರಿಸೋದನ್ನು ಮರಿಬೇಡಿ. ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.